ಶುರುವಾಗಿದೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ತೆರವು ಕಾರ್ಯ ಶುರುವಾಗಿರೋದು ಪೊಲೀಸರು ಹಾಗೂ ಕಂದಾಯ ಇಲಾಖೆ ಜಂಟಿಯಾಗಿ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ ಇದು. ನಿನ್ನೆಯಿಂದ ಕಾರ್ಯಾಚರಣೆ ಶುರುವಾಗಿದೆ. ಇದರಲ್ಲಿ ಇವತ್ತು ಅಂದ್ರೆ ನಿನ್ನೆ ಏನು ಮಾರ್ಕಿಂಗ್ ಮಾಡಿದ್ರು ಅದರ ಕಾರ್ಯಾಚರಣೆ ಇವತ್ತು ಮುಂದುವರಿಯುತ್ತೆ. ಮಾರ್ಕಿಂಗ್ ಕಾರ್ಯ ರೋವರ್ ಯಂತ್ರದ ಮೂಲಕ ಸರ್ವೆ ಮಾಡಿ ಮಾರ್ಕಿಂಗ್ ಮಾಡ್ತಾರೆ. ಇನ್ನು ಕುಮಾರಸ್ವಾಮಿ ತೋಟದ ಹಿಂಭಾಗದಲ್ಲಿ ಮಾರ್ಕಿಂಗ್ ಕಾರ್ಯ ಈಗ ಶುರುವಾಗಿದೆ. ಇತರೆ ಒತ್ತುವರಿದಾರರ ಜಮೀನುಗಳಲ್ಲೂ ಕೂಡ ಮಾರ್ಕಿಂಗ್ ಕಾರ್ಯ ನಡೀತಾ ಇರೋದು. ನಿನ್ನೆ ಅಷ್ಟೇ ರೆಡ್ ಫ್ಲಾಗ್ ಅನ್ನ ನೆಟ್ಟು ಬಂದಿದ್ರು, ಅಲ್ಲಿವರೆಗೂ ಸರ್ವೆ ಆಗಬೇಕು ಅಂತ. ಇವತ್ತು ಮಾರ್ಕಿಂಗ್ ಕಾರ್ಯ ಶುರುವಾಗಿದೆ. ಸರ್ಕಾರಿ ಗೋಮಾಳ, ನೀರಿನ ಮೂಲಗಳು, ಸ್ಮಶಾನ ಜಾಗ ಮತ್ತಿತರೆ ಜಾಗಗಳಲ್ಲಿ ಸರ್ವೆ ನಡೆಸಿ ಮಾರ್ಕಿಂಗ್ ಮಾಡಲಾಗುತ್ತೆ. ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79ರ ಈ ಸರ್ವೆ ನಂಬರ್ಗಳಲ್ಲಿ ಏನಿದೆ 14 ಎಕರೆ ಜಾಗ, ಇದನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಎಷ್ಟು ಸರ್ಕಾರಿ ಜಾಗವನ್ನ ಇವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಇವತ್ತು ಕಂದಾಯ ಇಲಾಖೆ ಹಾಗೂ ಪೊಲೀಸರು ಸೇರಿಕೊಂಡು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಇದು ಎಷ್ಟು ಎಕರೆ ಇದೆ, ಈ ಜಾಗದಲ್ಲಿ ಏನೇನಿದ್ದಾವೆ, ಸ್ಮಶಾನ ಇರ್ಬೋದು, ನೀರಿನ ಮೂಲ ಇರ್ಬೋದು, ಅದೇ ರೀತಿಯಾಗಿ ಸರ್ಕಾರಿ ಗೋಮಾಳ ಎಲ್ಲೆಲ್ಲಿ ಏನೇನಿದೆ ಅವೆಲ್ಲವನ್ನು ಕೂಡ ಪಾಯಿಂಟ್ ಮಾಡಿಕೊಂಡು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಿದೆ. ಹೈಕೋರ್ಟ್ ಕೊಟ್ಟಿರುವಂಥ ಆದೇಶ ಇದು. ಸರಿ, ನೀವು ಸರ್ವೆ ಮಾಡಿ ಇವರ ವಿರುದ್ಧ ಕೇಳಿಬಂದಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿ ಸಾಬೀತುಪಡಿಸಿ ಅಂತ. ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿಬಂದಿರುವಂಥ ಭೂಮಿ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ವೆ ಕಾರ್ಯ ಶುರುವಾಗಿದೆ. ಅವರ ರಾಮನಗರದ ಬಿಡದಿ ತೋಟದ ಬಳಿ ನಡೀತಾ ಇರುವಂಥ ಒತ್ತುವರಿ ಕಾರ್ಯ ಇದು, ಅಂದರೆ ತೆರವು ಕಾರ್ಯ ಇದು. ಇವರು ಏನೇನು ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅಲ್ಲಿ ಯಾವ್ಯಾವ ಸರ್ಕಾರಿ ಜಾಗಗಳಿವೆ, ನೀರಿನ ಮೂಲ ಇದೆಯಾ, ಅದೇ ರೀತಿಯಾಗಿ ಗೋಮಾಳ ಇದೆಯಾ, ಅಲ್ಲಿ ಎಷ್ಟು ಜಾಗದಲ್ಲಿ ವ್ಯಾಪಿಸ್ಕೊಂಡಿದ್ದಾವೆ ಅವೆಲ್ಲವೂ ಕೂಡ ಅವರು ಒತ್ತುವರಿ ಮಾಡ್ಕೊಂಡಿದ್ಯಾವಾಗ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ರಿಪೋರ್ಟನ್ನು ಸಲ್ಲಿಕೆ ಮಾಡಬೇಕಿದೆ. ಹಾಗಾಗಿ ಪೊಲೀಸರು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ಈಗ ಜಂಟಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಮಾರ್ಕಿಂಗ್ ಕಾರ್ಯ ಶುರುವಾಗಿದೆ. ರೋವರ್ ಯಂತ್ರದ ಮೂಲಕ ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಈಗಾಗಲೇ 2ನೇ ದಿನದ ಒತ್ತುವರಿಯ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಕಿಂಗ್ ಇರ್ಬೋದು, ಅದೇ ರೀತಿಯಾಗಿ ರಿಪೋರ್ಟ್ ಕೊಡೋದಿರ್ಬೋದು, ಅವೆಲ್ಲವೂ ಕೂಡ ಶುರುವಾಗಿರುವಂಥದ್ದು. ಸದ್ಯಕ್ಕೆ ಈಗ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗಿದೆ. ಮತ್ತು ಎಷ್ಟು ಅಧಿಕಾರಿಗಳು ಬಂದಿದ್ದಾರೆ, ಎಷ್ಟೊತ್ತಾಗ್ಬೋದು ಈ ಒಂದು ಕಾರ್ಯಾಚರಣೆ? ಸೋಕೆ ಏನು ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ಆಗಿರ್ತಕ್ಕಂಥ ಭೂ ಒತ್ತುವರಿಯನ್ನ ತೆರವು ವಿಚಾರ 2ನೇ ದಿನವೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. 2ನೇ ದಿನದ ಒತ್ತುವರಿ ಕಾರ್ಯ ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಆರಂಭ ಆದಂತ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆ ಒಳಗಡೆ ನಿನ್ನೆ ಅಂದ್ರೆ ತೋಟದ ಆವರಣ ಏನಿದೆ, ತೋಟದ ಆವರಣದಲ್ಲಿ ನಿನ್ನೆ ಮಾರ್ಕಿಂಗ್ ಕಾರ್ಯ ನಡೆದಿತ್ತು. ಇವತ್ತು ತೋಟದ ಹಿಂಭಾಗದಲ್ಲಿ ಇವತ್ತು ಮಾರ್ಕಿಂಗ್ ಕಾರ್ಯ ಆರಂಭ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇತರೆ ಒತ್ತುವರಿದಾರರ ಜಮೀನುಗಳಲ್ಲೂ ಕೂಡ ಮಾರ್ಕಿಂಗ್ ಸರ್ವೆಯನ್ನ ಮಾಡಿ ಮಾರ್ಕಿಂಗ್ ಮಾಡ್ತಿರುವ ಕಂದಾಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಸರ್ಕಾರಿ ಗೋಮಾಳ ಇರ್ಬೋದು, ನೀರಿನ ಮೂಲಗಳಿರ್ಬೋದು, ಸ್ಮಶಾನ ಜಾಗ ಮತ್ತಿತರೆ ಜಾಗಗಳಲ್ಲಿ ಅಂದ್ರೆ ಸರ್ಕಾರಿ ಜಾಗ ಏನಿದೆ ಆ ಜಾಗಗಳಲ್ಲಿ ಸರ್ವೆಯನ್ನ ನಡೆಸಿ ಮಾರ್ಕಿಂಗ್ ಮಾಡುವಂತದ್ದು ಕಾರ್ಯ ಈಗ 2ನೇ ದಿನವೂ ಕೂಡ ಮುಂದುವರೆತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು ಅಕ್ಕಪಕ್ಕದಲ್ಲಿ ಏನು ಕುಮಾರಸ್ವಾಮಿ ಅವರು ಸೇರಿದಂತೆ ಸಾಕಷ್ಟು ಜನ ಸುಮಾರು 14ಕ್ಕೂ ಹೆಚ್ಚು ಎಕರೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗಾಗಲೇ ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೊದಲಿಗೆ ಇತರರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಕ್ಕಂಥದ್ದು. ನೋಟಿಸ್ಗೆ 1 ವಾರಗಳ ಕಾಲಾವಕಾಶವನ್ನ ಕೊಟ್ಟು ಅದಕ್ಕೆ ಸೂಕ್ತ ಉತ್ತರವನ್ನ ಕೊಡಬೇಕು, ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಕೂಡ ನಿರ್ಧಾರವನ್ನ ಮಾಡಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಮಾರ್ಕಿಂಗ್ ಜೊತೆಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡುವಂತ ಕಾರ್ಯಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ರೋವರ್ ಯಂತ್ರದ ಮುಖಾಂತರವಾಗಿ ಸರ್ವೆಯನ್ನ ಮಾಡಿ ಮಾರ್ಕಿಂಗ್ ಕಾರ್ಯ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ.